ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಮನೇಲೇ ಹೇಗೆ ರುಚಿಕರವಾಗಿ ಹೆಲ್ತಿಯಾಗಿ ಪಿಜ್ಜಾನ ಮನೇಲಿ ಹೇಗೆ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಡೊಮಿನೋಸ್ಗಿಂತ ತುಂಬಾ ಚೆನ್ನಾಗಿರುತ್ತೆ. ಪಿಜ್ಜಾ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಫಸ್ಟಿಗೆ ಕಾರ್ನ್, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ, ಚೀಸು ಮತ್ತು ಪನ್ನೀರು ಬೇಕಾಗತ್ತೆ. ನೆಕ್ಸ್ಟ್ ಸಾಸ್ಗಳು ಏನು ಬೇಕಾಗತ್ತೆ ನೋಡೋಣ ಬನ್ನಿ. ಇದು ಗಾರ್ಲಿಕ್ ಚಿಲ್ಲಿ ಸಾಸು, ನೆಕ್ಸ್ಟ್ ಪಿಜ್ಜಾ ಸಾಸ್ ಅಂತ ಬರುತ್ತೆ, ಇದು ನೋಡಿ, ಇದನ್ನು ಬೇಕಾಗುತ್ತೆ, ಇದೊಂದು ಪ್ಯಾಕು. ಮತ್ತು ನಾನು ಮಯೋನೀಸ್ ತೊಗೊಂಡಿದ್ದೀನಿ ಒಂದು, ಆಮೇಲೆ ಆರಿಗಾನೋ ತೊಗೊಂಡಿದ್ದೀನಿ, ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಆಮೇಲೆ ಒಂದು ಪಿಜ್ಜಾ ಬೇಸ್ ತೊಗೊಂಡಿದ್ದೀನಿ. ಪಿಜ್ಜಾ ಬೇಸ್ಗೆ ನಾನೇನು ಮಾಡ್ತಿದ್ದೀನಿ, ಇವಾಗ ಗಾರ್ಲಿಕ್ ಚಿಲ್ಲಿ ಸಾಸ್ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆನೂ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ಪೂನ್ ತೊಗೊಂಡು ನಾನು ಏನು ಮಾಡ್ತೀನಿ, ಎಲ್ಲ ಕಡೆಯನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಗಾರ್ಲಿಕ್ ಚಿಲ್ಲಿ ಸಾಸ್ ಇತ್ತಲ್ವ ಅದನ್ನು. ನಿಮಗೆ ಗಾರ್ಲಿಕ್ ಚಿಲ್ಲಿ ಸಾಸ್ ಸಿಗಲಿಲ್ಲ ಅಂದರೆ ಪಿಜ್ಜಾ ಸಾಸ್ನ ಹಾಕೋಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟು ಪಿಜ್ಜಾ ಬೇಸನ್ನು ಮನೆಯಲ್ಲೇ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಮಾರ್ಕೆಟಲ್ಲೆಲ್ಲ ಕಡೆ ಸಿಗುತ್ತೆ, ನೀವು ಅದನ್ನು ಸಮೇತ ತೊಗೊಂಬಂದು ಮಾಡ್ಬೋದು. ಪಿಜ್ಜಾ ಬೇಸ್ನ ನಿಮ್ಗೆ ಅರ್ಜೆಂಟಿಗೆ ಮಾಡಬೇಕು ಅಂದರೆ ತೊಗೊಂಬಂದು ಮಾಡ್ಕೋಬೋದು. ನೆಕ್ಸ್ಟು ಪಿಜ್ಜಾ ಸಾಸ್ ಇತ್ತಲ್ವ ಅದನ್ನು ಹಾಕೊಳ್ತಾ ಇದ್ದೀನಿ ನಾನು. ನೋಡಿ, ಒಂದು ಸ್ಪೂನಷ್ಟು ನಾನು ಪಿಜ್ಜಾ ಸಾಸ್ನ ಹಾಕೊಳ್ತಾ ಇದ್ದೀನಿ. ಅದನ್ನು ಏನು ಮಾಡ್ತಿದ್ದೀನಿ, ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಮಾಡ್ತಿದ್ದೀನಿ, ಟೊಮೊಟೊ ಇಟ್ಕೊಳ್ತಾ ಇದ್ದೀನಿ. ಈ ಥರ ಟೊಮೊಟೊನ ಇಟ್ಕೋಬೇಕು ಎಲ್ಲ ಕಡೆನೂ. ಫುಲ್ ಈ ಥರ ಇಟ್ಕೊಂಡ್ಮೇಲೆ ನಾನೇನು ಮಾಡ್ತಿದ್ದೀನಿ, ಕ್ಯಾಪ್ಸಿಕಮ್ ಇಡ್ತಾಯಿದ್ದೀನಿ. ನೆಕ್ಸ್ಟು ಫುಲ್ ಎಲ್ಲ ಕಡೆನೂ ನಾನು ಕ್ಯಾಪ್ಸಿಕಮ್ನ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡ್ಮೇಲೆ ಈರುಳ್ಳಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎಲ್ಲ ಕಡೆ ಈರುಳ್ಳಿ ಎಲ್ಲನೂ ಇಟ್ಕೊಬೇಕು. ಆಮೇಲೆ ಇನ್ನು ಉಳಿದಿದ್ದು ಎಲ್ಲ ಈ ಥರ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ನಾನು ಸೆಂಟ್ರಿಗೆ ಹಾಗೆಯೇ ಹಾಕ್ಕೊಂಡು ಇವಾಗ ನಾನೇನು ಮಾಡ್ತಿದ್ದೀನಿ, ಕಾರ್ನ್ ಹಾಕ್ಕೊಳ್ತಿದ್ದೀನಿ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಎಲ್ಲ ಕಡೆನೂ ಎಲ್ಲ ಬೈಟ್ಗೂ ಸಿಗಬೇಕಂತ. ನೆಕ್ಸ್ಟು ಇದು ಪನ್ನೀರ್ ಹಾಕ್ಕೊಳ್ತಿದ್ದೀನಿ. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರನ್ನ. ಈ ಥರ ನೀಟಾಗಿ ಪನ್ನೀರ್ ಹಾಕೊಂಡ್ಮೇಲೆ ಇವಾಗ ನಾನು ಇವಾಗ ನಾನು ಚೀಸ್ನ ಎಲ್ಲ ಕಡೆನೂ ತುರ್ಕೊಂಡು ಹಾಕೊಳ್ತಾ ಇದ್ದೀನಿ ಪಿಜ್ಜಾಕ್ಕೆ ಫುಲ್ಲು. ನೋಡಿ, ಈ ಥರ ತುರ್ಕೊಂಡು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪಿಜ್ಜಾ. ನೆಕ್ಸ್ಟ್ ನಾನೊಂದು ಬಾಣಲಿ ತೊಗೊಂಡು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಬಾಣಲಿನ. ಆಲ್ರೆಡಿ ನಾನೊಂದು ಪಿಜ್ಜಾ ಮಾಡಿದ್ದೆ, ಇದು ಎರಡನೇ ಪಿಜ್ಜಾ ಮಾಡ್ತಾ ಇರೋದು. ಪ್ರೀ ಹೀಟ್ ಆದ ಬಾಣಲಿಗೆ ನಾನೇನು ಮಾಡ್ತಿದ್ದೀನಿ, ಪಿಜ್ಜಾನ ಇಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಬಟರನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಮೇಲೆ ಸ್ವಲ್ಪ ಬಟರ್ ಹಾಕ್ಕೋಬೇಕು. ಇದು ಫುಲ್ಲು ಇಟ್ಟ ಮೇಲೆ ನಾನೇನು ಮಾಡ್ತಿದ್ದೀನಿ, ಒಂದು ಲಿಡ್ ತೊಗೊಂಡು ಇದಕ್ಕೆ ಕ್ಲೋಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಡಾಮಿನೋಸ್ಗಿಂತ ಸೂಪರಾಗಿ ಕಾಣಿಸ್ತಿದೆ, ಸೂಪರಾಗಿ ಟೇಸ್ಟಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೀವು ಮನೇಲಿ ಮಾಡ್ಕೊಂಡ್ರೆ ಪಿಜ್ಜಾನ ಸುಮ್ಮನೆ ಹೊರಗಡೆಯಿಂದ ತರಿಸೋದಕ್ಕಿಂತ ಬೆಟರ್ ಅನಿಸುತ್ತೆ. ಥ್ಯಾಂಕ್ ಯು.